ಸನ್ನಿವೇಶಗಳು ನಮ್ಮ ಕಣ್ಣು ಮುಂದೆ ಒಂದಷ್ಟು ಬದಲಾದ ಅವತ್ತಿನ ಕಾಲಘಟ್ಟದಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳೇನಿತ್ತು, ಕೃಷ್ಣ ನಾಯಕರು ಕಳೆದ ಸಾರ್ವತ್ರಿಕ 23ರ ಚುನಾವಣೆಯಲ್ಲಿ ಜನತಾದಳ ಪಕ್ಷದಿಂದ ಅಭ್ಯರ್ಥಿಗಳಾಗಿದ್ರೆ ಬಹುಶಃ ಇವತ್ತು ನಿಮ್ ಕಣ್ಣು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಶಾಸಕರಾಗ್ತಾ ಇದ್ರೇನೋ. ಆದ್ರೆ ನಾನು ಕೃಷ್ಣ ನಾಯಕರಿಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಈಗಾಗಲೇ ಅವರು ಕೋಟೆಗೆ ಕಾಲಿಟ್ಟು ಸರಿಸುಮಾರು 10 ವರ್ಷ ಕಳೆದಿದೆ. ಈ 10 ವರ್ಷದಲ್ಲಿ ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನ ಅರ್ಥಕೊಂಡು ನಿಮ್ಮೆಲ್ಲರ ಜೊತೆಯಲ್ಲಿ ಲವಲವಿಕೆಯಿಂದ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಕೂಡ ಒಬ್ಬ ಪಾಲ್ದಾರನಾಗಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಇರಬೇಕು ಅಂತಕ್ಕಂಥ ಅಚಲವಾದಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಸಂಕಲ್ಪವನ್ನು ತೊಟ್ಟಿ ಇವತ್ತು ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜನತಾದಳ ಪಕ್ಷದಲ್ಲಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಇನ್ನು ಹಳ್ಳಿಗಳಲ್ಲಿ ಸಾಕಷ್ಟು ಜನ ಈ ಪಕ್ಷವನ್ನ ಬೆಳೆಸಿರ್ತಕ್ಕಂಥವ್ರು, ಉಳಿಸಿರ್ತಕ್ಕಂಥವ್ರು, ಅರಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವ್ರು ಯಾರನ್ನು ಕೂಡ ನಡುಬೀದಿಯಲ್ಲಿ ಕೈ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ಸಂಕಲ್ಪವನ್ನು ತೊಟ್ಟಿ ನಿಂತಿದ್ದೇನೆ ಅಂತಕ್ಕಂಥದ್ದು ಬಹಳ ಗಟ್ಟಿ ಧ್ವನಿಯಿಂದ ಕೃಷ್ಣ ನಾಯಕರು ಹೇಳಿದಂಥದ್ದನ್ನ ನೋಡಿದಂತ ಸಂದರ್ಭದಲ್ಲಿ, ಕೃಷ್ಣ ನಾಯಕರು 10 ವರ್ಷ ಆಗಿರ್ಬೋದು ಕೋಟೆಗೆ ಬಂದು, ಎಷ್ಟೋ ಜನ ಮೊದಲನೇ ಬಾರಿಯೇ ಶಾಸಕರಾಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಆದ್ರೆ ಮೊದಲನೇ ಬಾರಿನೇ ಶಾಸಕರಾಗ್ತಕ್ಕಂಥ ಅವಕಾಶಗಳು ಸಿಕ್ತಂತ ಸಂದರ್ಭದಲ್ಲಿ ಸಾಕಷ್ಟು ಇತಿಹಾಸವನ್ನ ನಾವು ತೆಗೆದು ನೋಡಿದಂತ ಸಂದರ್ಭದಲ್ಲಿ, ಮೆಲುಕಾಕ್ತಂತ ಸಂದರ್ಭದಲ್ಲಿ ಬಹಳ ಜನ ಎಡವಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಕೃಷ್ಣ ನಾಯಕರಿಗೆ ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಷ್ಟು ಪರೀಕ್ಷೆಗಳನ್ನ ಆ ಭಗವಂತ ಇರ್ಬೋದು ಅಥವಾ ಕ್ಷೇತ್ರದ ಜನತೆ ಇರ್ಬೋದು, ರಾಜ್ಯದ ಜನತೆ ನಮ್ಮನ್ನ ಎಷ್ಟು ಪರೀಕ್ಷೆಗೆ ದೂಡ್ತಾರೋ ಅಷ್ಟು ಬಹುಶಃ ಕಲ್ಲು ಶಿಲೆ ಆಗ್ತಕ್ಕಂಥದ್ದಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ಒಂದು ನಿರ್ಧಾರ, ಕೃಷ್ಣ ನಾಯಕರು ಇಂಥ ಒಂದು ಸರ್ಕಾರದಲ್ಲಿ ಶಾಸಕರಾಗೋದಕ್ಕಿಂತನೂ ಮುಂದೊಂದು ದಿನ NDA ಮಿತ್ರಕೂಟದ ಸರ್ಕಾರದಲ್ಲಿ ವಿಧಾನಸಭಾ ಮೆಟ್ಲತ್ತಬೇಕೇನೋ ಅಂತಕ್ಕಂಥದ್ದು ಅವ್ರ ಹಣೆನಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ತಂದೆ ತಾಯಂದ್ರುಗಳು ತಾವೆಲ್ಲರೂ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.